ಹೆಂಗಿರ್ಬೇಕು ನಿಮ್ ಎನರ್ಜಿ ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಸ್ಟೇಜ್ ಕಾಣಿಸ್ತಾ ಇದೆ ಅಂದ್ರೆ ಮದ್ವೆ ಆಗ್ತೀರಾ ಹುಡುಗರು? ಏನ್ ಮೇಡಮ್ ನಿಮ್ಗೆ ಫ್ಯಾನ್ಸು ಆಗಿಂದ ಕಾಯ್ತಾ ಇದ್ರು ಸ್ಟೇಜಿಗೆ ಯಾವಾಗ ಆಶಿಕಾ ರಂಗನಾಥ್ ಅವ್ರ ಎಂಟ್ರಿ ಕೊಡ್ತಾರೆ ಅಂತ. ಹೆಂಗ್ ಅನಿಸ್ತಾ ಇದೆ ಈ ಜನಸಾಗರ ನೋಡಿ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿ? ನಮಸ್ಕಾರ ಹಂಪಿ, ಹೇಗಿದ್ದೀರಾ? ಸೂಪರ್ ಎನರ್ಜಿ ಇದು. ಈ ಎನರ್ಜಿಗೆ ಏನು ಹೇಳಕ್ಕಾಗಲ್ಲ ಅಲ್ವಾ? ಈ ಎನರ್ಜಿನೇ ಇವತ್ತು ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇರೋದು. ಬಟ್ ಏನ್ ಅನ್ಸುತ್ತೆ ಇಷ್ಟೆಲ್ಲ ಪ್ರೀತಿ ಇದನ್ನೆಲ್ಲ ನೋಡಿದಾಗ? ನೀವು ಬರ್ಲಿ ಅಂತ ಕಾಯ್ತಾ ಇದ್ರು, ಎಷ್ಟು ಜನ ಗಂಡ್ಮಕ್ಳು ಮಾತ್ರ ಸೌಂಡ್ ಮಾಡಿ ಆಶಿಕಾ ಅವ್ರಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ರಿ? ಹೆಂಗಿದೆ ಸೌಂಡು ಮ್ಯಾಮ್? ಸೂಪರ್. ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಈ ತರ ಒಂದು ಈ ಜಾಗದಲ್ಲಿ ನಿಂತ್ಕೊಂಡು ಈ ಜನಸಾಗರನ ನೋಡೋಂಥದ್ದೇ ಒಂದು ಅದ್ಭುತವಾದ ಅನುಭವ. ಸೊ ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಕಣ್ಣು ಲೈಕ್ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಜನ ನಿಂತಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಗಿದ್ದೀರಾ? ಕೇಳಿಸ್ತಿಲ್ಲ ಸೌಂಡ್. ತುಂಬಾ ಖುಷಿ ಆಗುತ್ತೆ. ಹಂಪಿಗೆ ಪ್ರಾಬಬ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದು ಹಾಲಿಡೇ ಫ್ಯಾಮಿಲಿ ಟ್ರಿಪ್ ಅಂತ ಬಂದದ್ ನೆನಪು. ಆದ್ರೆ ತುಂಬಾ ಆಗ ಒಂದು ಜಸ್ಟ್ ಒಂದು ಹಾಲಿಡೇ ಸ್ಪಾಟ್ ಆಗಿತ್ತು ನಮಗೆ ಚಿಕ್ಕ ವಯಸ್ಸಿನಲ್ಲಿ. ಕೆಲವು ಟೈಮ್ ಹಿಂದೆ ಬಂದಾಗ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ, ಕಲೆ, ಸಂಸ್ಕೃತಿ, ಹೇಗೆ ನಮ್ಮ ಹಂಪಿ ನಾಡು, ಈ ವಿಜಯನಗರ ಸಾಮ್ರಾಜ್ಯ ಇನ್ನೂ ಜೀವಂತವಾಗಿದೆ. ಅಂಡ್ ಅದನ್ನ ಈ ಹಂಪಿ ಉತ್ಸವದ ಮೂಲಕ ನಿಮ್ಮೆಲ್ಲರೊಟ್ಟಿಗೆ ಇಲ್ಲಿ ಬಂದು ನನಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವಕಾಶ ಮಾಡಿಕೊಂಡಂತ ಇಲ್ಲಿ ವಿಜಯನಗರ ಆಡಳಿತ ಹಾಗೆ ರಾಜ್ ಇವೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಇಲ್ಲಿಯ ಜನಗಳನ್ನ ನೋಡಿ. ನನಗೆ ಈ ಕಡೆ ಜನಗಳ ಕಡೆಯಿಂದ ಯಾವತ್ತೂ ಪ್ರೀತಿ ಹೆಚ್ಚಾಗಿ ಬಂದಿದೆ. ನನ್ನ ಚುಟು ಚುಟು ಸಾಂಗ್ಗೆ, ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಸಾಂಗ್ಗೆ ಇಲ್ಲಿ ಸಿಕ್ಕಂತ ಒಂದು ಪ್ರತಿಕ್ರಿಯೆ ನನಗೆ ಯಾವತ್ತೂ ನಾನು ಚಿರಋಣಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮನರಂಜನೆ ಕಾರ್ಯಕ್ರಮಗಳು ಚೆನ್ನಾಗಿ ಅನ್ನಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳಿದೆ, ನೀವೆಲ್ಲರೂ ನೋಡಿ ಕೂತು ನಮ್ಮ ಕಲೆ ಸಂಸ್ಕೃತಿ ಇದೇ ರೀತಿ ಮುಂದೆ ಕೂಡ ಬೆಳೀತಾ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಸಖತ್ತು. ಹುಡುಗರಿಗೆ ಇಷ್ಟ ಆಗಿರೋ ಹಾಡು ಚುಟು ಚುಟು ಅಂತೈತಿ. ಒಂದೆರಡು ಲೈನು ಬೇಕಲ್ವಾ? ಎರಡೇ ಲೈನು ಮೇಡಮ್, ನಮ್ ಹುಡುಗರಿಗೋಸ್ಕರ ಪಾಪ ಆಗಿಂದ ಕಾಯ್ತಿದಾರ ನೀವು ಬರ್ಲಿ ಅಂತ. ಡ್ಯಾನ್ಸ್ ಮಾಡೋದ್ನೆಲ್ಲ ಸಾಕು. ಒಂದ್ ಲೈನ್ ಬೇಕಲ್ವಾ? ಸ್ಟಾರ್ಟಿಂಗ್ ಲೈನ್ ಬೇಕಾ? ಬೇಕಂತೆ. ತುಂಬಾ ಸೌಂಡ್ ಮಾಡ್ತಿದ್ದಾರೆ. ಆ ಕಡೆ ಇರೋರಂತೂ ಪಾಪ ಎದ್ದೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡ್ಬೇಕಂದ್ರೆ ಒಂದ್ ಲೈನ್ ಬೇಕು. ನಾನು ಮಾವ ಅಂತೀನಿ, ನೀವೆಲ್ಲರೂ ಚುಟು ಚುಟು ಅಂತ ಹೇಳ್ತೀರಾ? ಏ ಗಾಯ್ಸ್, ಇಂತ ಚಾನ್ಸ್ ಸಿಗುತ್ತಾ ನಿಮಗೆ? ಮಾವ. ಥ್ಯಾಂಕ್ ಯು ಹಂಪಿ. ಸೂಪರ್ ಎನರ್ಜಿ. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಶಿಕ್ ಅವರ ಇಷ್ಟೊತ್ತು ನಿಮ್ಮ ಸಮಯ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೊಂದು ಮೆರುಗು ಕೊಟ್ಟಿದ್ದಕ್ಕಾಗಿ ದಯವಿಟ್ಟು ಇಲ್ಲೇ ಇರಿ. ಸಿಇಒ ಮೇಡಮ್ ದಯವಿಟ್ಟು ವೇದಿಕೆ ಬನ್ನಿ. ಒಂದು ನೆನಪಿನ ಕಾಣಿಕೆಯನ್ನ ಆಶಿಕಾ ರಂಗನಾಥ್ ಅವರಿಗೆ ಕೊಡಬೇಕಾಗಿ ಕೋರಿಕೆ. ಜಿಲ್ಲಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಗೆ ಬನ್ನಿ ಮ್ಯಾಮ್. ಸಿಇಒ ಸರ್ ದಯವಿಟ್ಟು, ಎಡಿಸಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ ಸರ್. ಜಿಲ್ಲಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಆಶಿಕಾ ರಂಗನಾಥ್ ಅವರು ಇಷ್ಟೊತ್ತು ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ರು, ಹಾಗಾಗಿ ಅವರಿಗೆ ಜಿಲ್ಲಾಡಳಿತದ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಕೊಡೋ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳೋ ಸಮಯ. ಇಷ್ಟೇ ಸೌಂಡಲ್ಲಿ ಕಳಿಸ್ಕೊಡ್ತೀರಾ ಅವರನ್ನ? ಬರ್ಮಾಡ್ಕೊಳ್ಳೋ ಹಾಗೆ ಎಷ್ಟಿತ್ತು ಸೌಂಡು. ಬರ್ತಾರೆ, ಮತ್ತೆ ಬರ್ತಾರೆ. ನೀವಂದ್ರೆ ಸಖತ್ ಇಷ್ಟ ಅಂತ ಹೇಳಿದ್ರು ಅಲ್ವಾ? ಇದೇ ರೀತಿ ಪ್ರೀತಿ ವಿಶ್ವಾಸ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಒನ್ಸ್ ಅಗೇನ್ ಒಂದ್ ಶಿಳ್ಳೆ ಚಪ್ಪಾಳೆ. ಯಾಕೋ ಎನರ್ಜಿ ಲಾಸ್ ಆದಂಗಿದೆ.